ನೋಡಿ, ಈ ಬೆಳಗಾವಿ ಇಲ್ಲಿ 2 ಲೋಕಸಭಾ ಕ್ಷೇತ್ರ ಇದೆ ವೀಕ್ಷಕರೇ. ಒಂದು ಚಿಕ್ಕೋಡಿ, ಮತ್ತೊಂದು ಬೆಳಗಾವಿ. ಓಕೆ, ನಿಮ್ಗೆ ಗೊತ್ತಿರಬಹುದು ಕಳೆದ ಬಾರಿ ಯಾರೆಲ್ಲ ಗೆದ್ರು, ಅದರಲ್ಲಿ ಇರಲಿ. 18 ವಿಧಾನಸಭಾ ಕ್ಷೇತ್ರ ಇದೆ, ಬಹಳ ದೊಡ್ಡ ಜಿಲ್ಲೆ ಇದು. ಇಡೀ ರಾಜ್ಯ ಕಂಪೇರ್ ಮಾಡಿದ್ರೆ 18 ಎಲ್ಲೂ ಇಲ್ಲ ಒಂದು. ಆಮೇಲೆ 2011ರಲ್ಲಿ ಇಲ್ಲಿ ಜನಗಣತಿ ಆಯಿತು. ಜನಗಣತಿ ಅಂದ್ರೆ ಕೇಂದ್ರದ ಜನಗಣತಿ ಲೆಕ್ಕ ಪ್ರಕಾರ 64% ಕನ್ನಡಿಗರಿದ್ದಾರೆ, 64%. 18% ಮರಾಠಿಗರಿದ್ದಾರೆ, 9% ಉರ್ದು ಭಾಷಿಕರಿದ್ದಾರೆ. ಆಯ್ತಾ? ಸೊ ಈ ಕನ್ನಡಿಗರದ್ದು ಏನಾಗುತ್ತೆ, ಒಟ್ಟು ನಿಮಗೆ ಕಾಂಗ್ರೆಸ್, ಬಿಜೆಪಿ, ಇನ್ನೊಂದು ಪಾರ್ಟಿ ಅಂತೇಳಿ ಸ್ಪ್ಲಿಟ್ ಆಗುತ್ತೆ. ಈ ರಾಜಕಾರಣಿಗಳು ಏನ್ ಮಾಡ್ತಾರೆ, 18% ಮರಾಠಿ ಓಟ್ ಇದೆಯಲ್ಲ, ಅದನ್ನ ತನ್ನ ಜೊತೆ ಇಟ್ಕೊಳ್ಳುವಂತ ಪ್ರಯತ್ನಗಳನ್ನು ಮಾಡುತ್ತೆ. ಅದು ಶಿವಸೇನೆ ತರ ಇರಬಹುದು, ಅಥವಾ ಅದನ್ನ ಹಿಂದುತ್ವದ ರೀತಿಯಲ್ಲಿ ಇರಬಹುದು. 2 ಪಾರ್ಟಿಗಳಿಗೂ ಅದನ್ನ ಲಾಭ ಮಾಡುವಂತ ಪ್ರಯತ್ನಗಳನ್ನು ಮಾಡುತ್ತೆ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕೆ ಚಿಕ್ಕೋಡಿಯನ್ನ ಪ್ರತ್ಯೇಕ ಜಿಲ್ಲೆಯನ್ನಾಗಿ ಮಾಡಿಲ್ಲ ಅಂತಂದ್ರೆ, ಇಲ್ಲಿ ತನಕ ಇರುವಂತದ್ದು, ಒಂದು ವೇಳೆ ಜಿಲ್ಲೆ ಮಾಡಿದ್ರೆ ಅದು ಮರಾಠಿ ಪ್ರಾಬಲ್ಯವಿರುವಂತ ಜಿಲ್ಲೆ ಆಗತ್ತೆ. ನಾಳೆ ಅಲ್ಲಿ ಏನಾದ್ರೂ ಮತ್ತೊಂದು, ಈಗ ಬೆಳಗಾವಿ ಯಾವುದು ಮೇಯರ್ ಕೂಡ ಅನೇಕ ಬಾರಿ ಮರಾಠಿಗಳು ಆಗಿದ್ದಿದೆ. ಹಾಗಂತ ಕೆಲವು ಟೀಕೆ ಟಿಪ್ಪಣಿ ಬೇರೆ ಇರ್ತದೆ. ಈಗ ಮಂಜೇಶ್ವರದ ಕಾಸರಗೋಡು ಜಿಲ್ಲೆಯ ಅಥವಾ ನಮ್ಮ ಕೊನೆ ಇಲ್ಲಿ ಉಳ್ಳಾಲದ ನಂತರ ಬರುವಂತದ್ದು ಕಾಸರಗೋಡು ಗಡಿ, ಅದು ಕರ್ನಾಟಕ ಮತ್ತು ಕೇರಳ ಗಡಿ. ಅಲ್ಲಿ ಇರುವಂತಹ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಂದ್ರೆ ನಮ್ಮ ಜೊತೆ ಇದ್ದವರು ಅವರೆಲ್ಲ, ಅಶ್ರಫ್ ಅವರು ಕನ್ನಡದಲ್ಲಿ ಮಾತಾಡೋದು. ಎಲ್ಲಿ? ಕೇರಳದಲ್ಲಿ. ನಾವಾಗ ಅದನ್ನು ಸಂಭ್ರಮಿಸ್ತೀವಿ, ಕನ್ನಡದಲ್ಲಿ ಮಾತಾಡ್ತಾರೆ ಅಂತ. ಮರಾಠಿ ಅಲ್ಲಿ ಎಂಎಲ್ಎ ಆಗಿದ್ದವರು ಇಲ್ಲಿ ಮರಾಠಿ ಮಾತಾಡಿದಾಗ ಇಲ್ಲಿ ಗಲಾಟೆ ಆಯ್ತು. ಅದು ಒಂದು ವಯಸ್ಸ ವರ್ಷ, ಅದು ಸರಿನೋ ತಪ್ಪೋ ಅನ್ನೋದ್ರ ಬಗ್ಗೆ ಚರ್ಚೆ ಇದೆ, ಸಂಭ್ರಮ ಪಡ್ತೀವಿ ಅಂತ. ಏನೇ ಇರಲಿ, ಭಾಷೆ ವಿರುದ್ಧ ಅಲ್ಲ, ಆದರೆ ಗಡಿಯಲ್ಲಿ ಯಾವ ರೀತಿ ನಡ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಅಲ್ಲಿ ಹೊಡೆದಿದ್ದಾರೆ, ಆಮೇಲೆ ಟೀಕೆ ಮಾಡಿದ್ರೆ ನೀನು ಕನ್ನಡ ನೀನು ಮರಾಠಿ ಕಲಿಬೇಕು ಅಂತ ಹೇಳಿದ್ದಾರೆ, ಮರಾಠಿಲಿ ಮಾತಾಡಬೇಕು ಅಂತ ಹೇಳಿದ್ದಾರೆ. ಈಗ ಇವರು ಒಂದು ರೀತಿಯಲ್ಲಿ ನೀವೇನು ಟಿಕೆಟ್ ಟಿಪ್ಪಣಿ ಇರಲಿ, ಸತೀಶ್ ಜಾರಕಿಹೊಳಿ ಮಾತನ್ನ ಹೇಳ್ತಾರೆ, ಇಂಥ ಗಲಾಟೆಗಳು ಎಲ್ಲಾ ಕಡೆ ಆಗುತ್ತೆ, ಆದ್ರೆ ಅದು ಭಾಷಿಕ ಕಾರಣಕ್ಕಾಗಿ ಆಗಬಾರ್ದು ಅಂತ. ಏನೋ ನೀನು ಮಾತಾಡ್ತಿದ್ದೆ, ಏನೋ ಇವ್ರು ಕೇಳ್ತಾ ಇದ್ದೆ, ಹೊಡೆದಾಡೋದು ಎಲ್ಲ ಆಗುತ್ತೆ. ಆದ್ರೆ ಈ ಸಂದರ್ಭದಲ್ಲಿ ಕನ್ನಡದ ಪರವಾಗಿ ಧ್ವನಿ ಎತ್ತಬೇಕಾದವರು ಯಾರು? ನಮ್ಮಿಂದ ಓಟ್ ಪಡ್ಕೊಂಡವರು. ನೀವು ಮರಾಠಿ ಓಟನ್ನು ಇಷ್ಟು ಬಯಸುವವರು ನೇರವಾಗಿ ಮಹಾರಾಷ್ಟ್ರಕ್ಕೆ ಹೋಗಿ ಎಲೆಕ್ಷನ್ ನಿಂತ್ಕೊಳ್ಳಿ, ಯಾರು ಬೇಡ ಅಂತಂದ್ರು, ಗೆದ್ದು ತೋರಿಸಿ, ಯಾರು ಬೇಡ ಅಂತಂದ್ರು. ಅದು ದಮ್ಮು, ಅದು ತಾಕತ್ತು. ಸೊ ಹಾಗಾಗಿ ನಿಮ್ಮ ಮೂಲ ಇರೋದಿಲ್ಲಿ. ನೀವು ಸಮ್ಟೈಮ್ಸ್ ನಿಮ್ಮಲ್ಲಿ ಏನು ಮೂಲ ಮರಾಠಿಗರಿರ್ಬೋದು, ನಾವು ಬೇಡ ಅಂತ ಹೇಳೋದಿಲ್ಲ ಯಾರಿಗೂ ಕೂಡ. ಆದ್ರೆ ಇಲ್ಲಿ ಇರುವಂತಹ ಅಸ್ಮಿತೆ ಇದೆಯಲ್ಲ, ಕನ್ನಡದ ಅಸ್ಮಿತೆ, ಅದಕ್ಕೊಂದು ವಿಶೇಷವಾದಂತಹ ರೆಸ್ಪೆಕ್ಟ್ ಅನ್ನು ನೀವು ಕೊಡಲೇಬೇಕಾಗತ್ತೆ. ನೋಡಿ, ಸೈಡಲ್ಲಿ ನಾವು 18 ಎಂಎಲ್ಎಗಳನ್ನು ಹಾಕಿದ್ದೀವಿ, ಬೇರೆ ಬೇರೆ ಪಾರ್ಟಿ ಸಮೇತರಾಗಿ. ನಿಮ್ಮ ನಿಲುವೇನು ಅಂತ ಹೇಳಿ ನೀವು 18 ಜನ ಕೂಡ ಖಂಡಿಸಬೇಕು ಅದನ್ನ. ಅದಾಗತ್ತೋ ಆಗೋದಿಲ್ವೋ, ನಿಮ್ಮ ವೋಟ್ ಬ್ಯಾಂಕೋ, ನೀವು ಒಂದು ಪ್ರಯತ್ನ ಪಡಬೇಕು. ಇಲ್ಲ, ನಾವು ಕನ್ನಡಿಗರಿದ್ದೀವಿ, ಕನ್ನಡದ ಓಟಿಗಿಂತ ಗೆದ್ದಿದ್ದೀವಿ, ಕರ್ನಾಟಕ ಸರ್ಕಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ, ಹಾಗಿದ್ದಾಗ ನೀವು ನಿಮ್ಮ ನಿಲುವನ್ನ ಪ್ರಕಟಿಸಬೇಕಾಗತ್ತೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇದೆ. ಅದಾದ ನಂತರ ಇವತ್ತು ಬಾಳೆಕುಂದ್ರಿ ಚಲೋ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟಗಳಾಗ್ತಾ ಇದೆ. ಬನ್ನಿ ಒಂದು ರಿಪೋರ್ಟ್ ನೋಡ್ಕೊಂಬೇಡ. ಗಡಿನಾಡು ಬೆಳಗಾವಿಯಲ್ಲಿ ಕನ್ನಡಿಗರ ಆಕ್ರೋಶದ ಕಿಡಿ ಜ್ವಾಲೆಯಂತೆ ಹಬ್ಬುತ್ತಿದೆ. ಕರ್ನಾಟಕ ಸಾರಿಗೆ ನಿರ್ವಾಹಕನ ಮೇಲೆ ಮರಾಠಿ ಪುಂಡನ ಹಲ್ಲೆ ಪ್ರಕರಣ ಕುರಿತು ಕನ್ನಡ ಹೋರಾಟಗಾರರ ದಂಡೆ ಬೆಳಗಾವಿಗೆ ಲಗ್ಗೆ ಇಡಲಿದೆ. ಮರಾಠಿ ಪುಂಡರಿಗೆ ತಮ್ಮ ತಾಕತ್ತು ಏನು ಅಂತ ತೋರಿಸಲಿದ್ದಾರೆ. ಬೆಳಗಾವಿಗೆ ದೌಡಾಯಿಸಿದ ಕನ್ನಡಿಗರ ದಂಡು ಮರಾಠಿ ಪುಂಡರ ಎದುರು ಉಗುಳಲಿದೆ ಬೆಂಕಿ ಚೆಂಡು. ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಟಿಎ ನಾರಾಯಣಗೌಡ ಅವರ ತಂಡ ಬೆಳಗ್ಗೆ ಕುಮದಾನಗರಿಗೆ ಲಗ್ಗೆ ಇಡಲಿದ್ದಾರೆ. ನಗರ ಪೊಲೀಸ್ ಕಮಿಷನರ್ ಕಚೇರಿಗೆ ಮುತ್ತಿಗೆ ಹಾಕಿ ಅಲ್ಲಿಂದ ಚಲೋ ಬಾಳೆಕುಂದ್ರಿ ಚಳುವಳಿ ಕೈಗೊಳ್ಳಲಿದ್ದಾರೆ. ಜೊತೆಗೆ ಬೈಕ್ ರ್ಯಾಲಿ ಮಾಡಲಿದ್ದಾರೆ. ರಾಜ್ಯ ಮೂಲೆ ಮೂಲೆಗಳಿಂದ ಕನ್ನಡದ ಸೇನಾನಿಗಳು ಬೆಳಗಾವಿಗೆ ಬರುತ್ತಿದ್ದಾರೆ. ಅತ್ತ ಕಮಿಷನರ್ ಎಡಾ ಮಾರ್ಟಿನ್ ನೇತೃತ್ವದಲ್ಲಿ 2 ಡಿಸಿಪಿಗಳು 4 ಎಸಿಪಿಗಳು ಸೇರಿ ಒಟ್ಟು 1300ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಗಳು ಭದ್ರತೆಗೆ ನಿಯೋಜನೆಗೊಂಡಿದ್ದಾರೆ. ಒಟ್ಟಾರೆ ಕನ್ನಡ ನಾಡು ಭಾಷೆಯ ಬಗ್ಗೆ ತುಟಿ ಬಿಚ್ಚದ ಜಿಲ್ಲೆಯ ರಾಜಕಾರಣಿಗಳಿಗೂ ಮತ್ತು ಮರಾಠ ಪುಂಡರಿಗೂ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟದ ಮೂಲಕ ಬಿಸಿ ಮುಟ್ಟಿಸಲಿದ್ದಾರೆ.
ಕೋಟೆ ನಾಡಿನಲ್ಲಿ ತಮ್ಮ ತಾಕತ್ತು ಮೆರೆಯಲಿದ್ದಾರೆ. ಮೈಲಾರಿ ಪಟಾತ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಓಕೆ, ಇವತ್ತು ಮತ್ತೊಮ್ಮೆ ಎಲ್ಲರಿಗೂ ಹೇಳ್ತಾ ಇದೀವಿ, ಎಲ್ಲ ಕನ್ನಡಿಗರು ಕೂಡ ಇವತ್ತು ಯಾರಿಗೆಲ್ಲ ಹೋಗ್ಲಿಕ್ಕೆ ಆಗುತ್ತೆ ಬಾಳೆಕುಂದ್ರಿಗೆ ಅಲ್ಲಿ ಸೇರಬೇಕು, ಒಂದು ಉತ್ತರವನ್ನು ಕೊಡಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ನಾವು ಈಗ ಎಂಇಎಸ್ ಅವ್ರು ಮಾಡ್ಕೊಳ್ಳಿ, ಅವರ ಊರಲ್ಲಿ ಮಾಡ್ಕೊಳ್ಳಿ, ಅದಕ್ಕೆ ಬೇಕಿರುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿ, ಅಥವಾ ಇಲ್ಲೂ ಕೆಲವೊಮ್ಮೆ ಕಾರ್ಯಕ್ರಮಗಳಿರ್ತಲ್ಲ, ಮಾಡಬಾರ್ದು ಅಂತ ಏನು ಇರೋದಿಲ್ಲ. ಆದ್ರೆ ಅದಕ್ಕೆ ಒಂದು ರೀತಿ ರಿವಾಜು ಅಂತ ಇರುತ್ತೆ. ಈಗ ನಾವು ವಿದೇಶದಲ್ಲೂ ಹೋಗಿ ನಮ್ಮ ಹಬ್ಬವನ್ನು ಆಚರಿಸೋದಿಲ್ವೋ ಹಾಗೇನೆ ರಾಜ್ಯದಲ್ಲೂ ಕೂಡ ಬಂದು ಅದನ್ನು ಮಾಡ್ತಾರೆ. ಅದೊಂದು ಮ್ಯೂಚುವಲ್ ಆಗಿರುವಂತದ್ದು. ಈಗ ತಿರುವಳ್ಳವರ ಪ್ರತಿಮೆಯನ್ನ ಇಲ್ಲಿ ಸ್ಥಾಪಿಸಿದಾಗ ಸರ್ವಜ್ಞ ಪ್ರತಿಮೆಯನ್ನ ಚೆನ್ನೈನಲ್ಲಿ ಸ್ಥಾಪಿಸಬೇಕು ಅಂತೇಳಿ ವೀರಪ್ಪನ ಟೈಮಲ್ಲಿ ಆಯ್ತಲ್ಲ, ಅದೊಂಥರ ಮ್ಯೂಚುವಲ್. ಸೊ ಬನ್ನಿ, ಹಾಗಿದ್ರೆ ನಮ್ಮ ಪ್ರತಿನಿಧಿ ಏನ್ ಹೇಳ್ತಾರೆ. ಮೈಲಾರಿ, ಎಷ್ಟೆಲ್ಲ ಜನ ಬಂದಿದ್ದಾರೆ ಆಲ್ರೆಡಿ, ಎಲ್ಲಿದ್ದೀರಿ ನೀವು? ಸೊ ಬಾಳೆಕುಂದ್ರಿ ಅಂತಂದ್ರೆ ಬಾಳೆಕುಂದ್ರಿಯನ್ನು ಆಯ್ಕೆ ಮಾಡಿಕೊಂಡಿದ್ದು ಯಾವ ಕಾರಣಕ್ಕಾಗಿ? ಸೊ ಎಷ್ಟೆಲ್ಲ ಜನ ಬರಬಹುದು, ಲೋಕಲೈಟ್ಸ್ಗಳು ಎಷ್ಟು ಬರಬಹುದು, ಬೇರೆ ಬೇರೆ ಕಡೆಗಳಿಂದ ಎಷ್ಟು ಬರಬಹುದು, ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ? ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಪ್ರಮುಖವಾಗಿ ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣ ಏನಿದೆ ಇದು ಏನು ತೀವ್ರ ಸ್ವರೂಪವನ್ನ ಪಡೆದುಕೊಂಡಿರುವಂತದ್ದು. ಇವತ್ತು 2 ಸಂಘಟನೆ ಅಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ, ನಾರಾಯಣಗೌಡ ಬಣ ಮತ್ತು ಪ್ರವೀಣ್ ಶೆಟ್ಟಿ ಬಣದಿಂದ ಇವತ್ತು ಬಾಳೆಕುಂದ್ರಿಗೆ ಆ ರ್ಯಾಲಿ ಮೂಲಕ ಅಲ್ಲಿ ಚಲೋ ಕರೆಯನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 4,000 ರಿಂದ 5,000 ಜನ ಸೇರ್ತಾರೆ ಅನ್ನೋ ಒಂದು ಮಾಹಿತಿ ಕೂಡ ಇದ್ರು. ಅಲ್ಲಿ ಯಾಕೆ ಹೋಗ್ತಿದ್ದಾರೆ ಅನ್ನೋದಕ್ಕೆ ಘಟನೆ ನಡೆದ ಅದೇ ಸ್ಥಳದಲ್ಲಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಅವರು ತಡೆ ತಟ್ಟಬೇಕು, ಮರಾಠಿ ಪುಂಡ್ರಿಗೆ ಶೆಡ್ ಅನ್ನ ಹೊಡಿಬೇಕು ಅನ್ನೋ ನಿಟ್ಟಿನಲ್ಲಿ ಬಾಳೆಕುಂದ್ರಿಗೆ ಚಲೋ ಕರೆಯನ್ನ ಕೊಟ್ಟಿದ್ದಾರೆ. ಮತ್ತು ಪ್ರವೀಣ್ ಶೆಟ್ಟಿ ಬಣ ಬಳಗ ಕೂಡ ಅಲ್ಲೇ ಅಂದ್ರೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಿಂದ ರಸ್ತೆ ಮಾರ್ಗವಾಗಿ ಬಾಳೆಕುಂದ್ರಿಗೆ ಹೋಗೋದಕ್ಕೆ ಅವರು ಕೂಡ ಸಾಕಷ್ಟು ತಯಾರಿಯನ್ನ ಕೂಡ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಕೂಡ ಈಗ ಬೆಳಗಾವಿಗೆ ಆಗಮಿಸಿದ್ದಾರೆ. ಈಗಷ್ಟೇ ಅವರು ಬೆಳಗಾವಿಯ ಏರ್ಪೋರ್ಟ್ ನಲ್ಲಿ ಏನು ಬೆಳಗಾವಿಯ ಜಿಲ್ಲಾಧಿಕಾರಿಗಳು ಇರಬಹುದು ಅಥವಾ ಇಲ್ಲಿನ ಎಲ್ಲ ರಾಜಕಾರಣಿಗಳ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ಪ್ರಮುಖವಾಗಿ ರಾಜ್ಯದ ಹಿತಾಸಕ್ತಿ ಅಥವಾ ಬೆಳಗಾವಿಯ ಅಥವಾ ಕನ್ನಡಿಗರ ಹಿತಾಸಕ್ತಿಯನ್ನ ಕಾಯ್ದೆ ಇರುವಂತಹ ರಾಜಕಾರಣವು ನಮಗೆ ಬೇಕಾಗಿಲ್ಲ. ಮತ್ತು ಈ ಎಂಎಸ್ ಇರಬಹುದು ಅಥವಾ ಮಹಾರಾಷ್ಟ್ರ ಏನು ಶಿವಸೇನೆ ಪುಂಡ್ರಿ ಏನಿದ್ದಾರೆ, ಇವರು ಪಾಕಿಸ್ತಾನದ ಭಯೋತ್ಪಾದಕ ಸಂಘಟನೆಗಳಂತೆ ಕ್ರೂರವಾಗಿ ವರ್ತನೆ ಮಾಡಬಾರದು. ನಮಗೂ ಅಂದ್ರೆ ಒಕ್ಕೂಟದ ವ್ಯವಸ್ಥೆಯ ಭಾವನೆಗಳಿಗೆ ಏನು ಗೌರವ ಕೊಡುವ ಕೆಲಸವನ್ನ ಮಾಡಬೇಕು. ಮತ್ತು ನಾವು ಅಂದ್ರೆ ಕನ್ನಡಿಗರು ಸಿಡಿದೇ ಆದ್ರೆ ನೀವು ಇಲ್ಲಿ ಬದುಕೋದಕ್ಕೂ ಕಷ್ಟ ಆಗತ್ತೆ. ಇಲ್ಲಿನ ಜನ ಅಥವಾ ಇಲ್ಲಿನ ಅನ್ನ ಏನು ಊಟವನ್ನ ಮಾಡುವಂತ, ಇಲ್ಲಿ ಬದುಕನ್ನ ಕಟ್ಟಿಕೊಂಡುವಂತ ನೀವು ಎಲ್ಲರೂ ಕೂಡ ಇಲ್ಲಿನ ಭಾಷೆ, ನೆಲ, ಜಲಕ್ಕೆ ಗೌರವವನ್ನ ಕೊಡುವ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಚ್ಚರಿಕೆ ಸಂದೇಶವನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿಯ ರಾಜಕಾರಣಿಗಳಿಗೂ ಕೂಡ ನೀವು ಇಲ್ಲಿನ ಜನರ ಹಿತಾಸಕ್ತಿಯನ್ನ ಏನು ಗೌರವಿಸದೆ ಇದ್ರೆ ಅಥವಾ ಹಿತವನ್ನ ಕಾಯ್ದೆ ಇದ್ರೆ ನಿಮಗೆ ಬೆಂಗಳೂರಿಗೆ ಬರೋದಕ್ಕೂ ನಾವು ಕಾಲಿಡೋದಕ್ಕೂ ನಿಮಗೆ ಅವಕಾಶವನ್ನ ಕೊಡೋದಿಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಇವತ್ತು ರವಾನೆ ಮಾಡಿದ್ದಾರೆ. ಮತ್ತು 2 ಸಂಘಟನೆಗಳು ಇವತ್ತು ಉಗ್ರವಾದಂತಹ ಏನು ಪ್ರತಿಭಟನೆಗೆ ಮುಂದಾದ ಹಿನ್ನೆಲೆಯಲ್ಲಿ ಬೆಳಗಾವಿಯ ಕಮಿಷನರ್ ಮತ್ತು ಕಮಿಷನರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಇವತ್ತು ನಿಯೋಜನೆ ಮಾಡಲಾಗಿದೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗದಂತೆ ಏನು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಮತ್ತು ಬಾಳೆಕುಂದ್ರಿಗೆ ಹೋಗೋದಕ್ಕೆ ಇಲ್ಲಿ ಯಾರಿಗೂ ಅವಕಾಶ ಕೊಡೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಏನು ಕನ್ನಡ ಪರ ಸಂಘಟನೆಗಳಿಗೆ ಏನು ಮನವಿ ಕನ್ನಡ ಪರ ಸಂಘಟನೆಗಳು ಕೂಡ ಹೇಳಿದ್ದಾರೆ. ಹೀಗಾಗಿ ನಾವು ಹೋಗ್ತೇವೆ ಅಲ್ಲಿ ಬಾಳೆಕುಂದ್ರಿಗೆ ರ್ಯಾಲಿಗೆ ಹೋಗ್ತೀವಿ, ಅದಕ್ಕೂ ಮುಂಚೆ ನಾವು ಪೊಲೀಸ್ ಕಚೇರಿಗೆ ಮುತ್ತಿಯನ್ನ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ರು. ಜೊತೆಗೆ ಈಗಾಗಲೇ ಅಂದ್ರೆ ಪೋಕ್ಸೋ ಕೇಸನ್ನ ದಾಖಲು ಮಾಡಿದಂತ ಏನು ಪೊಲೀಸ್ ಅಧಿಕಾರಿಯ ತಲೆದಂಡ ಕೂಡ ಆಗಿರುವಂತದ್ದು. ಈಗಷ್ಟೇ ಏನು ಬೆಳಗಾವಿಯ ಕಮಿಷನರ್ ಎಡಮಾಟಿಲ್ ಅವರು ಅವರನ್ನ ಬೇರೆಡೆಗೆ ಸ್ಥಳಾಂತರ ಮಾಡಿ ಅಂದ್ರೆ ವರ್ಗಾವಣೆ ಮಾಡಿ ಆದೇಶವನ್ನ ಹೊರಡಿಸಿರುವಂತದ್ದು. ಅದೇ ಜಾಗಕ್ಕೆ ಮಂಜುನಾಥ್ ನಾಯಕ್ ಎಂಬುವರನ್ನ ಕೂಡ ಈಗ ಅಲ್ಲಿ ಬಂದು ಕೂರಿಸಿದ್ದಾರೆ. ಏನು ಕಲ್ಯಾಣ್ ಶೆಟ್ಟಿ ಎಂಬುವರು ಈ ಒಂದು ಕೇಸನ್ನ ಕೂಡ ದಾಖಲು ಮಾಡಿದ್ರು. ಹೀಗಾಗಿ ಈ ಎಲ್ಲ ಬೆಳವಣಿಗೆಗಳಿಗೆ ಈತನೇ ಕಾರಣ ಅನ್ನೋ ನಿಟ್ಟಿನಲ್ಲಿ, ಈ ಪೊಲೀಸ್ ಅಧಿಕಾರಿನೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಈಗ ಅವರನ್ನ ವರ್ಗಾವಣೆ ಮಾಡಿದ್ದಾರೆ. ಸದ್ಯ 2 ರಾಜ್ಯಗಳ ನಡುವೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗಾಗಲೇ 2 ರಾಜ್ಯಗಳ ನಡುವೆ ಏನು ಪೊಲೀಸ್ 2 ರಾಜ್ಯಗಳ ನಡುವೆ ಕೂಡ ಈಗಾಗಲೇ ಬಸ್ ಸಂಚಾರ ಕೂಡ ಸ್ಥಗಿತ ಆಗಿರುವಂತದ್ದು. ಜಯಪ್ರಕಾಶ್ ಶೆಟ್ಟಿ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.